ವಿದ್ಯಾರ್ಥಿಗಳೇ, ನನ್ನ ಹೆಸರು ಡಾಕ್ಟರ್ ಜಿ ಲೋಹಿತ್. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಾಣಾವರ ಇಲ್ಲಿ ಅರ್ಥಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮೊಂದಿಗೆ ಚರ್ಚಿಸಬೇಕು ಅಂತಿರೋ ವಿಷಯ ಗ್ರಾಮೀಣಾಭಿವೃದ್ಧಿಯ ಮಾರ್ಗಗಳು ಅಥವಾ ವಿಧಾನಗಳು ಅಂತ ಹೇಳಿ, ಅಪ್ರೋಚಸ್ ಟು ರೂರಲ್ ಡೆವಲಪ್ಮೆಂಟ್. ಈ ವಿಷಯ ಮೈಸೂರು ವಿಶ್ವವಿದ್ಯಾಲಯದ 5ನೇ ಸೆಮಿಸ್ಟರ್ BA 5ನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ ವಿಷಯದ ಒಂದು ಜನರಿಕ್ ಎಲೆಕ್ಟಿವ್ ಪೇಪರ್ ಆಗಿರುತ್ತೆ, ರೂರಲ್ ಡೆವಲಪ್ಮೆಂಟ್ ಅಂತ. ಅದರಲ್ಲಿ ಇದು 4ನೇ ಅಧ್ಯಾಯದ ವಿಷಯ ಆಗಿದೆ. ಸೊ ನಮಗೀಗಾಗಲೇ ಗೊತ್ತಿರೋ ಹಾಗೆ ಗ್ರಾಮೀಣಾಭಿವೃದ್ಧಿ ಈ ಒಂದು ಎಲ್ಲರನ್ನೊಳಗೊಂಡ ಬೆಳವಣಿಗೆ ಅಥವಾ ಅಂತರ್ಗತ ಬೆಳವಣಿಗೆಯನ್ನು ಸಾಧಿಸೋದಕ್ಕೆ ಅತ್ಯಗತ್ಯವಾಗಿದೆ. ಗ್ರಾಮೀಣ ಪ್ರದೇಶ ಜನರನ್ನೇ 68.8% ಜನರನ್ನೇ ಹೆಚ್ಚಿನ ಭಾಗದಲ್ಲಿ ಹೊಂದಿರುವಂಥ ಭಾರತ ದೇಶ ಗ್ರಾಮೀಣಾಭಿವೃದ್ಧಿಯನ್ನು ಸಾಧಿಸಲೇಬೇಕಾಗಿದೆ. ಸೊ ಇಂತಹ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿಯ ಸಾಧನೆಗೆ ಯಾವೆಲ್ಲ ಮಾರ್ಗಗಳು ಅಸ್ತಿತ್ವದಲ್ಲಿದೆ ಅಂತ ತಿಳ್ಕೋಬೇಕಾಗುತ್ತೆ. ಸೊ ಗ್ರಾಮೀಣಾಭಿವೃದ್ಧಿಯ ಸಮಸ್ಯೆಗಳು ಅತ್ಯಂತ ಸಂಕೀರ್ಣವಾಗಿರೋದ್ರಿಂದ ಅವುಗಳ ನಿವಾರಣೆಗೆ ಹಲವು ಮಾರ್ಗಗಳಿದೆ. ಪ್ರತಿಯೊಂದು ದೇಶ ಕೂಡ ತಮ್ಮ ಗ್ರಾಮೀಣ ಪರಿಸ್ಥಿತಿಗೆ ಅನುಗುಣವಾಗಿ ಅಥವಾ ತಮ್ಮ ಹಿಂದಿನ ಗ್ರಾಮೀಣಾಭಿವೃದ್ಧಿಯ ಮಾರ್ಗಗಳ ಅನುಷ್ಠಾನದ ಅನುಭವಗಳ ಆಧಾರದ ಮೇಲೆ ಅವರು ವಿವಿಧ ಮಾರ್ಗಗಳನ್ನು ಅನುಸರಿಸ್ತಾ ಇದ್ದಾರೆ. ಅವುಗಳಲ್ಲಿ ಪ್ರಮುಖವಾದವು ಯಾವುದಪ್ಪ ಅಂತಂದರೆ, ಒಂದು ಗಾಂಧಿ ಮಾರ್ಗ, ಮತ್ತೊಂದು ಕ್ಷೇತ್ರೀಯ ಮಾರ್ಗ, ಸೇವಾ ಪ್ರದೇಶ ಮಾರ್ಗ, ಸಮಗ್ರ ಮಾರ್ಗ, ಸಹಭಾಗಿತ್ವದ ಮಾರ್ಗ, ಮತ್ತೊಂದು ಗುಂಪು ಮಾರ್ಗ ಅಂತ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಮೊದಲನೆಯದಾದಂತಹ ಗಾಂಧಿಯವರ ಮಾರ್ಗವನ್ನು ಕುರಿತು ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ಹೇಳಿದ ಆ ಹೆಸರು ಹೇಳುತ್ತೆ ಗಾಂಧಿ ಮಾರ್ಗ ಅಂದರೆ, ಈ ಮಾರ್ಗವನ್ನು ನೀಡಿದವರು ನಮ್ಮ ದೇಶದ ರಾಷ್ಟ್ರಪಿತ ಆದ ಮಹಾತ್ಮ ಗಾಂಧೀಜಿಯವರು. ಸೊ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಗಾಂಧೀಜಿಯವರು ವ್ಯಕ್ತಪಡಿಸಿದಂತಹ ಆರ್ಥಿಕ ಭಾವನೆಗಳನ್ನೆಲ್ಲ ಸೇರಿ ಒಟ್ಟಾಗಿ ನಾವು ಗಾಂಧಿ ಮಾರ್ಗ ಅಂತ ಕರಿತೀವಿ. ಸೊ ಇದು ಗಾಂಧೀಜಿಯವರ ಸತ್ಯ ಮತ್ತು ಅಹಿಂಸೆಯ ತತ್ವಗಳ ಆಧಾರದ ಮೇಲೆ ನಿಂತಿದೆ, ನೈತಿಕತೆಯ ಆಧಾರದ ಮೇಲೆ ನಿಂತಿದೆ ಅಂತ ಹೇಳ್ಬೋದು. ಇನ್ನೊಂದು ರೀತಿಯಲ್ಲಿ ಇದೊಂದು ಆದರ್ಶವಾದಿ ವಿಧಾನ ಅಂತ ಕೂಡ ಹೇಳ್ಬೋದು. ಈ ಒಂದು ಗಾಂಧಿ ಮಾರ್ಗದ ಪ್ರಮುಖ ಲಕ್ಷಣಗಳು ಅಂದರೆ, ಮೊದಲನೇದು ಆದರ್ಶ ಗ್ರಾಮ ಅಥವಾ ಆದರ್ಶವಾದಂಥ ಹಳ್ಳಿ ಅಂತ ಹೇಳ್ತಾರೆ. ಸೊ ಮಹಾತ್ಮ ಗಾಂಧಿ ಹೇಳೋ ಹಾಗೆ ಭಾರತ ತನ್ನ ಹಳ್ಳಿಗಳಲ್ಲಿ ವಾಸಿಸುತ್ತಿದೆ. ಸೊ ಭಾರತ ಅನ್ನೋದು ತನ್ನ ಹಳ್ಳಿಗಳಲ್ಲಿ ವಾಸಿಸ್ತಾ ಇದೆ. ಹಳ್ಳಿಗಳು ನಾಶವಾದರೆ ಭಾರತವೂ ನಾಶವಾಗಲಿದೆ, ನಮ್ಮ ಮೂಲ ಹಳ್ಳಿಗಳಲ್ಲಿದೆ ಅಂತ ಗಾಂಧೀಜಿಯವರು ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ಇವರು ಹಳ್ಳಿಗಳನ್ನು, ಗ್ರಾಮವನ್ನು ಸಾಮಾಜಿಕ ಕ್ರಮದ ಒಂದು ಮೂಲ ಘಟಕ ಅಂತ ಪರಿಗಣಿಸ್ತಾರೆ. ಆದರ್ಶ ಗ್ರಾಮಕ್ಕೆ ತಮ್ಮ ಒಂದು ಆರ್ಥಿಕ ಭಾವನೆಗಳಲ್ಲಿ ತುಂಬ ಮಹತ್ವವನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಸೊ ಗಾಂಧೀಜಿಯವರ ಒಂದು ಆದರ್ಶ ಗ್ರಾಮ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ಸೊ ಗಾಂಧೀಜಿಯವರ ಒಂದು ಆದರ್ಶ ಗ್ರಾಮ ಅದು ಸ್ವಾಯತ್ತ ಗಣರಾಜ್ಯಗಳ ಒಕ್ಕೂಟವಾಗಿರುತ್ತೆ. ಸೊ ಆದರ್ಶ ಗ್ರಾಮ ಹೇಗಿರುತ್ತೆ? ಗ್ರಾಮವು ಸ್ವಾಯತ್ತ ಗಣರಾಜ್ಯದ ಒಕ್ಕೂಟವಾಗಿರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಸ್ವಾಯತ್ತ ಗಣರಾಜ್ಯ ಅಂದ್ರೇನು ನೋಡಿ, ಇಲ್ಲಿ ಪ್ರತಿಯೊಂದು ಗ್ರಾಮ ಕೂಡ ತನ್ನ ಉತ್ಪಾದನೆ, ವಿತರಣೆ, ಅನುಭೋಗವನ್ನು ತಾನೇ ಮಾಡ್ಕೊಳ್ತಾ ಇರುತ್ತೆ. ತನಗೆ ಬೇಕಾದ ಎಲ್ಲ ಸರಕುಗಳನ್ನು ತಾನೇ ಉತ್ಪಾದನೆ ಮಾಡ್ಕೊಳ್ತಾ ಇರುತ್ತೆ. ಒಂದು ರೀತಿ ಗಣರಾಜ್ಯೋತ್ಸವ. ಗಣರಾಜ್ಯ ಒಂದು ದೇಶದ ಪರಿಕಲ್ಪನೆಯಲ್ಲಿ ಏನು ಮಾಡ್ತೀವೋ ನಾವು ಅದನ್ನೆಲ್ಲ ಗ್ರಾಮೀಣ ಮಟ್ಟದಲ್ಲೇ ಮಾಡ್ತಾ ಇದ್ದಾರೆ ಇವರು. ಆಡಳಿತದ ಸ್ವಾಯತ್ತ ಗಣರಾಜ್ಯ ಅಂತ ಹೇಳ್ತಾರೆ. ಅವರು ತಮ್ಮ ಉಪಯೋಗಕ್ಕಾಗಿ ಸರಕು ಉತ್ಪಾದನೆ ಮಾಡ್ತಾರೆ ಹೊರತು ಬೇರೆ ಪ್ರದೇಶಗಳಿಗೆ ಮಾರಾಟ ಮಾಡೋ ಉದ್ದೇಶದಿಂದ ಅಲ್ಲ. ಗಣರಾಜ್ಯ ಅನ್ನೇನು, ತಮ್ಮ ಅಗತ್ಯಕ್ಕೆ ಏನೇನು ಬೇಕಾಗುತ್ತೋ ಅದೆಲ್ಲ ಸರಕುಗಳನ್ನ ತಾವೇ ಉತ್ಪಾದನೆ ಮಾಡ್ತಾ ಇದ್ದಾರೆ. ಮತ್ತು ಸ್ವಾಯತ್ತತೆ ಯಾವುದರಲ್ಲಿದೆ? ಆಡಳಿತದಲ್ಲಿ ಸ್ವಾಯತ್ತತೆ ಇದೆ ಅಂತ ಹೇಳ್ತಾರೆ. ಸೊ ಇವರು ತಮ್ಮ ಗ್ರಾಮ ಪಂಚಾಯಿತಿ ಮೂಲಕನೇ ಕಾರ್ಯಾಂಗ, ಶಾಸಕಾಂಗಗಳನ್ನು ನಿರ್ವಹಣೆ ಮಾಡುತ್ತೆ ಅಂತ ನಂಬಿದ್ರು. ಸೊ ಇಂಥ ಗ್ರಾಮಗಳನ್ನು ಗಾಂಧೀಜಿಯವರು ಗ್ರಾಮ ಸರ್ವೋದಯ ಅಂತ ಕೂಡ ಕರೀತಾರೆ. ಮತ್ತು ಇಂತಹ ಗ್ರಾಮಗಳಲ್ಲಿ ಆದರ್ಶ ಗ್ರಾಮಗಳಲ್ಲಿ ಜನರ ಸಹಭಾಗಿತ್ವ ಎಲ್ಲ ಪ್ರತಿಯೊಂದು ಹಂತಗಳಲ್ಲಿ ಇರುತ್ತೆ ಅಂತ ಕೂಡ ಅವರು ಹೇಳ್ತಾರೆ. ಸೊ ಹಾಗೆ ಈಗಾಗಲೇ ಹೇಳಿದಾಗೆ ಒಂದು ಸರ್ಕಾರ ಅಥವಾ ಕೇಂದ್ರೀಯ ಪ್ರಾಧಿಕಾರ ಇರುತ್ತೆ. ಆ ಕೇಂದ್ರೀಯ ಪ್ರಾಧಿಕಾರ ಪ್ರತಿ ಗ್ರಾಮ ವ್ಯವಸ್ಥೆಯಲ್ಲಿ ಏನು ಕೆಲಸ ಮಾಡುತ್ತೆ? ಈ
ವಿವಿಧ ಗ್ರಾಮ ಗಣರಾಜ್ಯಗಳ ಕೆಲಸವನ್ನು ಸಮನ್ವಯಗೊಳಿಸೋದು ಮಾತ್ರ ಇದ್ರ ಕೆಲಸ ಅಂತ ಹೇಳ್ತಾರೆ. ಶಿಕ್ಷಣ, ಮೂಲ ಕೈಗಾರಿಕೆ, ಆರೋಗ್ಯ, ಕರೆನ್ಸಿ, ಬ್ಯಾಂಕಿಂಗ್ ಇತ್ಯಾದಿಗಳಂತೆ ಸಾಮಾನ್ಯ ವಿಷಯಗಳ ಮೇಲ್ವಿಚಾರಣೆ ಮಾಡೋದು ಮಾತ್ರ ಈ ಒಂದು ಕೇಂದ್ರ ಪ್ರಾಧಿಕಾರದ ಕೆಲಸ. ಇನ್ಮಿಕ್ಕಿದ ಎಲ್ಲವನ್ನೂ ಕೂಡ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಎಲ್ಲ ಕೆಲಸವನ್ನು ಆ ಗ್ರಾಮೀಣ ಮಟ್ಟದಲ್ಲಿರುವಂಥ ಗ್ರಾಮ ಪಂಚಾಯಿತಿಗೆ ನಿರ್ವಹಿಸುತ್ತೆ ಅಂತ ಹೇಳ್ತಾರೆ. ಸೊ ಈ ಗ್ರಾಮ ಪಂಚಾಯಿತಿ ಕೂಡ ಇಲ್ಲಿ ಕೂಡ ಜನರಿಂದ ಎಲೆಕ್ಟ್ ಆಗಿರುವಂಥ ಪ್ರತಿನಿಧಿಗಳಿರ್ತಾರೆ ಅಂತ ಹೇಳ್ತಾರೆ. ಸೊ ಈ ಒಂದು ಗ್ರಾಮದ ಆದರ್ಶ ಗ್ರಾಮದ ಲಕ್ಷಣಗಳು ಹೇಗಿರುತ್ತೆ ಅಂತ ನೋಡೋದಾದರೆ ನೋಡಿ, ಮೊದಲನೇದು ಗ್ರಾಮವು ರಚನೆಯಲ್ಲಿ ಸುವ್ಯವಸ್ಥೆಯನ್ನು ಹೊಂದಿರಬೇಕು. ನೋಡಿ, ಟೌನ್ ಪ್ಲ್ಯಾನ್ ನಾವು ಈಗ ಮಾಡ್ತಾ ಇದ್ದೀವಿ, ಗಾಂಧೀಜಿಯವರು ಆವಾಗಲೇ ಪ್ರತಿಯೊಂದು ಗ್ರಾಮ ಕೂಡ ತನ್ನ ರಚನೆಯಲ್ಲಿ ಸುವ್ಯವಸ್ಥೆ ಹೊಂದಿರಬೇಕು. ಒಂದು ಇಡೀ ಗ್ರಾಮ ಅಂದರೆ ಯಾವ್ಯಾವ ಭಾಗದಲ್ಲಿ ಆ ಗ್ರಾಮಕ್ಕೆ ಅಗತ್ಯವಾದಂಥ ಏನೇನು ಇರಬೇಕು ವ್ಯವಸ್ಥೆಗಳು ಅನ್ನೋದನ್ನ ಅವರು ಮೊದಲೇ ಹೇಳಿದ್ದಾರೆ. ಸೊ ಗ್ರಾಮವು ರಚನೆಯಲ್ಲಿ ಸುವ್ಯವಸ್ಥೆಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಮನೆಗಳಲ್ಲಿರಬೇಕು, ಅಂಗಡಿಗಳಲ್ಲಿರಬೇಕು, ಔಷಧ ಅಂಗಡಿಯಲ್ಲಿರಬೇಕು, ಬೇರೆ ಎಲ್ಲ ಅವರು ವ್ಯವಸ್ಥಿತವಾಗಿರಬೇಕು ಅಂತ ಹೇಳ್ತಾರೆ. ಎರಡನೇದು, ಪ್ರತಿ ಗ್ರಾಮ ಹಣ್ಣಿನ ಮರಗಳನ್ನು ಹೊಂದಿರಬೇಕು ಅಂತಾರೆ. ನೋಡಿ, ಹಸುವನ್ನು ನೀಗಿಸೋ ನಿಟ್ಟಿನಲ್ಲಿ ಹಣ್ಣಿನ ಮರಗಳನ್ನು ಹೊಂದಿರಬೇಕು, ಧರ್ಮಶಾಲೆ ಹೊಂದಿರಬೇಕು ಅಂತ ಹೇಳ್ತಾರೆ. ಜೊತೆಗೆ ಆರೋಗ್ಯದ ದೃಷ್ಟಿಯಲ್ಲಿ ಪ್ರತಿ ಗ್ರಾಮದಲ್ಲೇ ಸಣ್ಣ ಔಷಧ ಅಂಗಡಿಯನ್ನು ಕೂಡ ಹೊಂದಿರಬೇಕು ಪ್ರತಿ ಗ್ರಾಮದಲ್ಲಿ. ಅದು ಆದರ್ಶ ಗ್ರಾಮ ಅಂತಾರೆ. ಈಗಾಗಲೇ ಹೇಳಿದಾಗೆ ಪ್ರತಿ ಗ್ರಾಮ ಸ್ವಾವಲಂಬಿಯಾಗಿರಬೇಕು. ತನಗೇನು ಅಗತ್ಯ ಇದೆ ಅದನ್ನೆಲ್ಲ ತಾನೇ ಉತ್ಪಾದನೆ ಮಾಡಬೇಕು, ವಿತರಣೆ ಮಾಡುವಂಥ ವ್ಯವಸ್ಥೆಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ನಂತರ ಪ್ರತಿಯೊಂದು ಆದರ್ಶ ಗ್ರಾಮ ಉತ್ತಮವಾದ ರಸ್ತೆಗಳನ್ನು ಹೊಂದಿರಬೇಕು, ದೇವಸ್ಥಾನ ಮತ್ತು ಮಸೀದಿಯ ಒಂದು ಸ್ವಚ್ಛತೆಯನ್ನು ಕಾಪಾಡ್ಕೊಂಡ್ಬರಬೇಕು. ಗ್ರಾಮವು ಸ್ವಚ್ಛವಾಗಿರಬೇಕು ಅಂತ ಹೇಳ್ತಿದ್ದಾರೆ. ಅದರಲ್ಲೂ ಗ್ರಾಮದ ರಸ್ತೆ, ದೇವಸ್ಥಾನ, ಮಂದಿರಗಳು ಸ್ವಚ್ಛವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ವಚ್ಛತೆಗೆ ಬಹಳಷ್ಟು ಪ್ರಾಮುಖ್ಯತೆ ಗಾಂಧೀಜಿಯವರ ಒಂದು ಚಿಂತನೆಗಳಲ್ಲಿದೆ. ನಂತರ ಅದೇ ಮುಂದುವರೆದು ನೀರು ಹರಿಸಲು ಕಿರುದಾರಿಗಳಲ್ಲಿ ಚರಂಡಿ ವ್ಯವಸ್ಥೆ ಇರಬೇಕು ಗ್ರಾಮಗಳಲ್ಲಿ ಅಂತ ಅವರು ಹೇಳ್ತಾರೆ ಆದರ್ಶ ಗ್ರಾಮದಲ್ಲಿ. ಹಾಗೆ ಗ್ರಾಮ ಅಂತಂದರೆ ಏನಪ್ಪ ಅಂದರೆ, ಗ್ರಾಮೀಣಾಭಿವೃದ್ಧಿ ಅಂದರೆ ಇಡೀ ಒಂದು ಗ್ರಾಮೀಣ ಪ್ರದೇಶದ ಜನರ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನೋಡಿ, ಪ್ರತಿ ಗ್ರಾಮ ಸಾರ್ವಜನಿಕ ಸಭಾಂಗಣ ಹೊಂದಿರಬೇಕು. ಸಭಾಂಗಣದ ಮೂಲಕ ನೋಡಿ ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೆ. ಶಾಲೆ ಹೊಂದಿರಬೇಕು, ನಾಟಕ ಮಂದಿರ ಹೊಂದಿರಬೇಕು, ಆಟದ ಮೈದಾನ ಹೊಂದಿರಬೇಕು, ಗೋಮಾಳವನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಪಶುಗಳಿಗೆ ಗೋಮಾಳ ಇರಬೇಕು, ಮತ್ತು ಬೇರೆ ಜನರ ಸರ್ವತೋಮುಖ ಅಭಿವೃದ್ಧಿಗೆ, ಅವರ ಕಲೆಗಳನ್ನ ಪ್ರದರ್ಶನ ಮಾಡೋದಕ್ಕೆ ಸೊ ನೋಡಿ ಶಾಲೆ, ನಾಟಕ ಮಂದಿರ, ಆಟದ ಮೈದಾನ ಇರಬೇಕು ಅಂತ ಹೇಳ್ತಾರೆ. ಹಾಗೆ ಮತ್ತೊಂದು, ಗ್ರಾಮೀಣ ಆದರ್ಶ ಗ್ರಾಮದಲ್ಲಿ ಎಲ್ಲವೂ ಕೂಡ ಸಹಕಾರ ತತ್ವದ ಮೇಲೆ ನಡಿಬೇಕು ಅಂತ ಹೇಳ್ತಾರೆ. ಗ್ರಾಮಸ್ಥರು ತಮ್ಮಲ್ಲೇ ಸಹಕಾರ ಸಂಘಗಳನ್ನು ಮಾಡ್ಕೋಬೇಕು, ಸಹಕಾರಿ ತತ್ವದ ಮೇಲೆ ತಾನು ಇನ್ನೊಬ್ಬರಿಗೆ ನೆರವಾಗಬೇಕು ಅಂತ ಹೇಳ್ತಾರೆ. ಮತ್ತು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಪ್ರತಿ ವರ್ಷ ವಯಸ್ಕರಿಂದ ಚುನಾಯಿತರಾದ 5 ಮಂದಿಯ ಪಂಚಾಯಿತಿಯ ಮೂಲಕ ನಡೆಸಬೇಕು. ಅಂದರೆ ಪ್ರತಿಯೊಂದು ಈ ಗ್ರಾಮ ಪಂಚಾಯಿತಿಯ ಅದೇ ಒಂದು ರಾಜಕೀಯದ ಒಂದು ಸಂಸ್ಥೆ ಆಗಿರೋದ್ರಿಂದ ಅಲ್ಲಿ ವಯಸ್ಕರು ಪ್ರತಿ ವರ್ಷ ಚುನಾಯಿತರಾಗಿ ಬರಬೇಕು 5 ಜನ. ಅವರು ಇಡೀ ಗ್ರಾಮ ಸರ್ಕಾರವನ್ನು ನಡೆಸಬೇಕು ಅಂತ ಹೇಳ್ತಾರೆ. ನೋಡಿ, ಆಗಲೇ ನಾವು 74 ಆರ್ಟಿಕಲ್ ಮೂಲಕ ಏನು ಸಂವಿಧಾನಬದ್ಧವಾಗಿ ಗ್ರಾಮ ಪಂಚಾಯತಿಗಳನ್ನ ಅಸ್ತಿತ್ವಕ್ಕೆ ತಂದು ಸೊ ಗಾಂಧೀಜಿಯವರ ಪರಿಕಲ್ಪನೆ ಅದು. ನೋಡಿ, ಮತ್ತೊಂದು, ಗ್ರಾಮ ಪಂಚಾಯತಿಗೆ ಶಾಸಕಾಂಗ, ಕಾರ್ಯಾಂಗದ ಮತ್ತು ನ್ಯಾಯಾಂಗದ ಅಧಿಕಾರವಿರಬೇಕು ಅಂತಾರೆ. ನೋಡಿ ಎಷ್ಟು ಚಿಂತನೆ ಮಾಡಿದ್ದಾರೆ ಇವರು. ಗ್ರಾಮ ಪಂಚಾಯಿತಿಗೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಪೂರ್ತಿ ಅಧಿಕಾರ ಇರಬೇಕು. ಅವರು ತಮ್ಮ ಸಮಸ್ಯೆಗಳನ್ನ ಅಲ್ಲೇ ಪರಿಹಾರ ಮಾಡ್ಕೋಬೇಕು, ತಮಗೆ ಬೇಕಾದಂಥ ಕಾರ್ಯಗಳನ್ನ ಅವರೇ ಮಾಡ್ಕೋಬೇಕು, ನಿಯಮಗಳನ್ನ ಮಾಡ್ಕೋಬೇಕು. ಸೊ ಆ ರೀತಿ ಅವರು ಚಿಂತನೆ ಮಾಡಿದರು. ಆ ರೀತಿ ಆದರ್ಶ ಗ್ರಾಮ ಅಂದರೆ ಈ ರೀತಿ ಇರಬೇಕು ಅಂತ ಹೇಳ್ತಾರೆ. ಸೊ ಗ್ರಾಮದಲ್ಲಿ ಏನಿರಬಾರ್ದು, ಜಾತಿ ಪದ್ಧತಿ ಆಚರಿಸಬಾರ್ದು ಅಂತ ಕೂಡ ಹೇಳಿದ್ದಾರೆ. ಒಟ್ಟಾರೆ ಇವೆಲ್ಲ ಒಂದು ಗಾಂಧೀಜಿಯವರ ಆದರ್ಶ ಗ್ರಾಮದ ಒಂದು ಲಕ್ಷಣಗಳಾಗಿರುತ್ತದೆ. ಹೀಗೆ ಆದರ್ಶ ಗ್ರಾಮ ಗಾಂಧೀಜಿಯವರ ಚಿಂತನೆಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ವಿಕೇಂದ್ರೀಕರಣ. ಸೊ ಗಾಂಧೀಜಿಯವರು ಯಾವಾಗಲೂ ಕೂಡ ಕೇಂದ್ರೀಕೃತ ವ್ಯವಸ್ಥೆಯನ್ನು ವಿರೋಧಿಸ್ತಾ ಇದ್ರು. ಅವರು ಕಾರ್ಖಾನೆ ಸಂಸ್ಕೃತಿನೂ ಕೂಡ ವಿರೋಧಿಸ್ತಾ ಇದ್ರು. ಯಾಕಂದರೆ ಭಾರತದಂಥ ಜನಭರಿತ ರಾಷ್ಟ್ರಕ್ಕೆ ಸೊ ಕೇಂದ್ರೀಕರಣ ಸೂಕ್ತ ಅಲ್ಲ. ಸೊ ಕೇಂದ್ರೀಕರಣದ ಮೂಲಕ ದೊಡ್ಡ ದೊಡ್ಡ ಕಾರ್ಖಾನೆಗಳು ಬಂದರೆ ಅಲ್ಲಿ ಯಂತ್ರೋಪಕರಣಗಳ ಕೆಲಸ ಸಿಗುತ್ತೆ. ಭಾರತಂಥ ದೇಶಗಳಲ್ಲಿ ಜನರಿಗೆ ಕೆಲಸ ಬೇಕು. ಅದೇ ನಮ್ಮ ದೇಶದಲ್ಲಿ ದೊಡ್ಡ ದುರಂತ. 2ನೇ ಪಂಚವಾರ್ಷಿಕ ಯೋಜನೆಗಳಲ್ಲಿ ಬೃಹತ್ ಕೈಗಾರಿಕೆಗಳ ಬೆಳವಣಿಗೆಗೆ ಅನುಕೂಲ ಮಾಡಿಕೊಟ್ರು. ಸೊ ಪ್ರಾಮುಖ್ಯತೆ ನೀಡಿದ್ರು. ಅದೆಲ್ಲ ಏನು ಕಾರಣ ಆಯಿತು? ಜಾಬ್ಲೆಸ್ ಗ್ರೋತ್ ಆಗ್ತಿದೆ, ಜಾಬ್ಲೆಸ್.
ಉದ್ಯೋಗ ಸೃಷ್ಟಿಯಾಗ್ತಾ ಇಲ್ಲ. ಸೊ ಆದ್ದರಿಂದ ವಿಕೇಂದ್ರೀಕರಣಕ್ಕೆ ಗಾಂಧೀಜಿಯವರು ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದ್ರು. ನೋಡಿ, ರಾಜಕೀಯದಲ್ಲೂ ಕೂಡ ಗ್ರಾಮ ಪಂಚಾಯಿತಿಗೆ ಅಧಿಕಾರ ನೀಡಬೇಕು ಅಂತ ಹೇಳಿದರು. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಕಾರ್ಯಗಳನ್ನ ಪಂಚಾಯಿತಿನೇ ನಿರ್ವಹಿಸಬೇಕು ಅಂತ ಹೇಳಿದ್ರು. ನೆಕ್ಸ್ಟ್ ಒಂದು ಸ್ವಾವಲಂಬನೆ. ಈಗಾಗಲೇ ನಾವು ಆದರ್ಶ ಗ್ರಾಮಗಳ ಲಕ್ಷಣಗಳು ತಿಳಿದಂಗೆ ಪ್ರತಿಯೊಂದು ಗ್ರಾಮವೂ ಕೂಡ ಸ್ವಾವಲಂಬನೆ ಸಾಧಿಸಬೇಕು. ತಮಗೆ ಅಗತ್ಯವಾಗಿರುವಂಥ ಮೂಲಭೂತ ಅಗತ್ಯಗಳಾದ ಆಹಾರ, ಬಟ್ಟೆ, ಇತರೆ ವಸ್ತುಗಳಿಗೆ ತಾವೇ ಉತ್ಪಾದನೆ ಮಾಡ್ಕೋಬೇಕು. ತಮ್ಮ ಗ್ರಾಮ ಸ್ವಾಯತ್ತ ಗಣರಾಜ್ಯದಲ್ಲೇ ಅವೆಲ್ಲ ಉತ್ಪಾದನೆ ಆಗಬೇಕು. ಸ್ವಾವಲಂಬನೆಯನ್ನು ಸಾಧಿಸಿರಬೇಕು ಅಂತ ಹೇಳ್ತಾರೆ. ಈ ಮೂಲಕ ಯುವಕರು ನಗರ ಪ್ರದೇಶಗಳಿಗೆ ವಲಸೆ ಹೋಗೋದನ್ನ ತಡಿಬೋದು ಅಂತ ಅವರು ನಂಬಿದ್ರು. ಯಾವ ಸರಕುಗಳನ್ನ ತಾವು ಉತ್ಪಾದನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತಹ ಸರಕುಗಳನ್ನು ಮಾತ್ರ ಆಮದು ಮಾಡ್ಕೋಬೇಕು ಅಂತ ಗಾಂಧೀಜಿಯವರು ಹೇಳ್ತಾರೆ. ನಂತರ ಸಮಾನತೆ. ಗಾಂಧೀಜಿಯವರು ಸಮಾನತೆಯನ್ನು ಎಲ್ಲ ಸ್ಥಳಗಳಲ್ಲಿ ಕಾಣಬೇಕು ಅಂತ ಹೇಳ್ತಾರೆ. ಸೊ ಗ್ರಾಮೀಣ ಅರ್ಥವ್ಯವಸ್ಥೆಯಲ್ಲಿ ಸಮಾನತೆ ಇರಬೇಕು ಅಂತ ಹೇಳ್ತಾರೆ. ಶ್ರೀಮಂತರು, ಬಡವರು, ಉಳ್ಳವರು, ಇಲ್ಲದವರು, ಭೂಮಾಲೀಕರು ಅಥವಾ ಭೂ ರೈತರು, ಹೀಗೆ ಅಸಮಾನತೆ ಇರಬಾರ್ದು. ಅದು ಆ ಒಂದು ರಾಷ್ಟ್ರದ ಶಾಂತಿಗೆ ಅಥವಾ ಗ್ರಾಮದಲ್ಲಿ ಶಾಂತಿ ಕಾಪಾಡೋಕ್ಕೆ ನೆರವಾಗೋದಿಲ್ಲ. ಅದಕ್ಕೋಸ್ಕರ ಏನು ಬೇಕು, ಸಮಾನತೆ ಇದ್ದರೆ ಪ್ರತಿಯೊಬ್ಬ ವ್ಯಕ್ತಿ ಅವನ ಶ್ರಮ ಜೀವನ ನಡೆಸಬೇಕು, ತನ್ನ ಗ್ರಾಮದ ಅಭಿವೃದ್ಧಿಗೆ, ದೇಶದ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡಬೇಕು ಅಂತ ಹೇಳ್ತಾರೆ. ಸೊ ಎಲ್ಲರಿಗೂ ಸಮಾನವಾದ ಅವಕಾಶ ನೀಡಬೇಕು. ಉದ್ಯೋಗ ಎಲ್ಲದರಲ್ಲೂ ಕೂಡ, ವಿದ್ಯಾರ್ಹತೆ, ಶಿಕ್ಷಣ ಎಲ್ಲದರಲ್ಲೂ ಸಮಾನವಾದ ಅವಕಾಶ ಸಿಗಬೇಕು ಅಂತ ಹೇಳ್ತಾರೆ. ಸೊ ಈ ಒಂದು ಅಸಮಾನ ವ್ಯವಸ್ಥೆ ಇರಬಾರ್ದು. ಶ್ರೀಮಂತರು, ಭೋಗವಿಲಾಸಿ ಜೀವನ ನಡೆಸೋರು, ನಿರುದ್ಯೋಗಿಗಳು, ಉಳ್ಳವರು, ಇಲ್ಲದವರು ಅನ್ನೋ ವರ್ಗಗಳು ಇರಬಾರ್ದು ಅಂತ ಗಾಂಧೀಜಿಯವರು ಹೇಳ್ತಾರೆ. ಮತ್ತೊಂದು ಕೃಷಿ ಅಭಿವೃದ್ಧಿ. ಸೊ ಗಾಂಧೀಜಿಯವರು ಕೃಷಿಯನ್ನು ಅತ್ಯಂತ ಶ್ರೇಷ್ಠವಾದ ಉದ್ಯೋಗ ಅಂತ ನಂಬಿದ್ರು. ಸೊ ಕೃಷಿ ಅಭಿವೃದ್ಧಿ ಮಾಡಿದಲೇ ಗ್ರಾಮೀಣ ಅಭಿವೃದ್ಧಿ ಸಾಧ್ಯ ಇರಲಿಲ್ಲ. ಆದ್ದರಿಂದ ಇವರೇನು ಮಾಡಿದ್ರು, ಗ್ರಾಮೀಣ ಅಭಿವೃದ್ಧಿ ಆಗಬೇಕು ಅಂದರೆ ಕೃಷಿ ಅಭಿವೃದ್ಧಿ ಆಗಲೇಬೇಕು. ಆದ್ದರಿಂದ ಕೃಷಿ ಅಭಿವೃದ್ಧಿಗೆ ಒತ್ತನ್ನು ನೀಡಬೇಕು ಅಂತ ಅವರು ಹೇಳಿದ್ದಾರೆ. ಸೊ ಹೀಗೆ ಇನ್ನೂ ಹಲವು ಲಕ್ಷಣಗಳು, ಗಾಂಧೀಜಿಯವರ ಮಾರ್ಗದ ಹಲವು ಲಕ್ಷಣಗಳಂದರೆ ಭೂ ಸುಧಾರಣೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅಸಮತೋಲನ ಇರುತ್ತೆ. ಇದನ್ನು ಸರಿ ಮಾಡೋಕ್ಕೆ ಏನು ಮಾಡಬೇಕು, ಭೂ ಸುಧಾರಣೆ ಕಾಯ್ದೆಯನ್ನು ಜಾರಿಗೆ ತರಬೇಕು. ಸೊ ಹೆಚ್ಚಿನ ಜಮೀನನ್ನು ಹೊಂದಿರೋರು, ಭೂಮಾಲೀಕರು ಪ್ರಬಲರಾದಷ್ಟು ಅದು ಒಂದು ಉತ್ತಮವಾದ ವ್ಯವಸ್ಥೆಯನ್ನು ನಾವು ರೂಢಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಸೊ ಅಸಮಾನತೆಯಿಂದ ಅಶಾಂತಿ ಯಾವಾಗಲೂ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಭೂ ಸುಧಾರಣೆ ಜಾರಿಗೆ ತರಬೇಕು. ಭೂಮಿಯ ಮರು ಹಂಚಿಕೆ ಆಗಬೇಕು. ಆಗ ಉಳ್ಳವರು ಇಲ್ಲದವರು ಅನ್ನೋ ಒಂದು ಅಸಮಾನತೆ ದೂರ ಆಗುತ್ತೆ ಅಂತ ನಂಬಿದ್ರು. ಸೊ ಹಾಗಾಗಿ ಭೂ ಸುಧಾರಣೆ ಆಗಬೇಕು ಅಂತ ಗಾಂಧೀಜಿಯವರು ಚಿಂತನೆಗಳಲ್ಲಿ ಹೇಳಿದ್ದಾರೆ ಗ್ರಾಮೀಣಾಭಿವೃದ್ಧಿಗೆ. ಮತ್ತೊಂದು ಉಪಕಸಬುಗಳಿಗೆ ಮಹತ್ವ ನೀಡಿದರು. ಕೃಷಿಯ ಜೊತೆಗೆ ಕೃಷಿ ಮಾನ್ಸೂನನ್ನು ಅವಲಂಬಿಸಿರೋದ್ರಿಂದ ಕೃಷಿಯ ಜೊತೆಗೆ ಉಪಕಸಬುಗಳು, ಪಶುಸಂಗೋಪನೆ, ಅರಣ್ಯಗಾರಿಕೆ, ಮೀನುಗಾರಿಕೆಗೆ ಹಲವು ಉಪಕಸಬುಗಳನ್ನು ಕೂಡ ಜನರು ಮಾಡಬೇಕು, ಗ್ರಾಮಸ್ಥರು. ಆ ಮೂಲಕ ತಾವು ಸ್ವ ಉದ್ಯೋಗಿಗಳಾಗಬೇಕು, ಅರೆ ಉದ್ಯೋಗಗಳನ್ನ ಕಡಿಮೆ ಮಾಡ್ಕೋಬೇಕು. ಸೊ ಉದ್ಯೋಗಾವಕಾಶಗಳನ್ನು ತಾವೇ ಸೃಷ್ಟಿ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ಅದೊಂದು ಪ್ರಮುಖವಾದ ಲಕ್ಷಣ. ಮತ್ತೊಂದು ಸ್ವಚ್ಛತೆಗೆ ಆದ್ಯತೆ. ಈಗಾಗಲೇ ಆದರ್ಶ ಗ್ರಾಮದ ಲಕ್ಷಣಗಳು ಹೇಳಬೇಕಾದ್ರೆ ಮಂದಿರ, ರಸ್ತೆ, ದೇವಸ್ಥಾನ ಸ್ವಚ್ಛವಾಗಿರಬೇಕು, ಗ್ರಾಮ ಸ್ವಚ್ಛವಾಗಿರಬೇಕು, ಚರಂಡಿ ಇರಬೇಕು ಅಂತ ಹೇಳಿದ್ರು. ಆಗಲೇ ಗಾಂಧೀಜಿಯವರು ಸ್ವಚ್ಛತೆಗೆ ಹೆಚ್ಚು ಮಹತ್ವ ನೀಡಿದರು. ದೈಹಿಕ ಸ್ವಚ್ಛತೆ ಜೊತೆಗೆ ಮಾನಸಿಕ ಮತ್ತು ಸ್ವಚ್ಛ ಪರಿಸರ ಇರಬೇಕು, ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡೋಕ್ಕೆ ಅಂತ ನಂಬಿದ್ರು. ಸೊ ಮತ್ತೊಂದು ಲಕ್ಷಣ, ಗ್ರಾಮೀಣ ಮೂಲ ಸೌಕರ್ಯಗಳಿಗೆ ಆದ್ಯತೆ ನೀಡಬೇಕು. ಸೊ ಗ್ರಾಮೀಣ ಭಾಗದ ಪ್ರದೇಶಗಳ ಅಭಿವೃದ್ಧಿ ಆಗಬೇಕು. ಅಲ್ಲಿ ರಸ್ತೆ ಸಂಪರ್ಕ ಆಗ್ಬೋದು, ಬೇರೆ ರಸ್ತೆ, ಕುಡಿಯೋ ನೀರಿನ ವ್ಯವಸ್ಥೆ, ಅಂಚೆ, ತಂತಿ ಸಂಪರ್ಕಗಳ ಉತ್ತಮವಾದ ಸಂಪರ್ಕಗಳು ಗ್ರಾಮೀಣ ಭಾಗದಲ್ಲಿ ಇರೋ ಜನರಿಗೆ ಸಿಗಬೇಕು ಅಂತ ಗಾಂಧೀಜಿಯವರು ನಂಬಿದ್ರು, ಪ್ರತಿಪಾದಿಸಿದ್ರು. ಕೊನೆಯದಾಗಿ ಕೈಗಾರಿಕೀಕರಣ. ಈಗಾಗಲೇ ಹೇಳಿದಾಗೆ ಗಾಂಧೀಜಿಯವರು ಕೇಂದ್ರೀಕೃತ ವ್ಯವಸ್ಥೆಯನ್ನು ವಿರೋಧಿಸ್ತಾ ಇದ್ರು. ಯಾಕಂದರೆ ಈ ಕೈಗಾರಿಕೀಕರಣ ಅಂತ ವ್ಯವಸ್ಥೆಗಳು ಉಳ್ಳವರಿಗೆ ನೆರವಾಗುತ್ತೆ, ಶ್ರೀಮಂತರಿಗೆ ನೆರವಾಗುತ್ತೆ, ಉದ್ಯೋಗಗಳನ್ನ ಹೆಚ್ಚು ಸೃಷ್ಟಿ ಮಾಡಲ್ಲ, ಯಂತ್ರಗಳಿಗೆ ಕೆಲಸ ಕೊಡುತ್ತೆ. ನಮ್ಮ ಭಾರತದಂಥ ಜನಭರಿತ ರಾಷ್ಟ್ರದಲ್ಲಿ ಜನರಿಗೆ ಉದ್ಯೋಗ ಸೃಷ್ಟಿಯಾಗಲ್ಲ. ಆದ್ದರಿಂದ ಕೈಗಾರಿಕೀಕರಣವನ್ನು ಇವರು ವಿರೋಧಿಸಿದ್ರು. ಅದರಲ್ಲೂ ಕೈಗಾರಿಕೀಕರಣದಲ್ಲಿ ಬೃಹತ್ ಕೈಗಾರಿಕೆಗಳ ಮೂಲಕ ಕೈಗಾರಿಕೀಕರಣ ವಿರೋಧಿಸಿದ್ರು. ಆದರೆ ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆಗಳನ್ನು ಪ್ರಾರಂಭಿಸಬೇಕು, ಅವುಗಳು ನಮ್ಮ ದೇಶಕ್ಕೆ ಹೆಚ್ಚು ಸೂಕ್ತವಾಗಿದೆ ಅಂತ
ಪ್ರತಿಪಾದನೆ ಮಾಡಿದ್ರು. ಹೀಗೆ ಗಾಂಧೀಜಿಯವರು ತಮ್ಮದೇ ಆದ ಆರ್ಥಿಕ ಚಿಂತನೆಗಳ ಮೂಲಕ ಒಂದು ಗ್ರಾಮೀಣಾಭಿವೃದ್ಧಿ ಹೇಗೆ ಸಾಧನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಮ್ಮ ವಿಚಾರಗಳನ್ನ ಮುಂದಿಟ್ಟಿದ್ದಾರೆ. ಸೊ ಮುಂದಿನ ತರಗತಿಯಲ್ಲಿ ಉಳಿದ ಗ್ರಾಮೀಣಾಭಿವೃದ್ಧಿಯ ಮಾರ್ಗಗಳನ್ನು ನಾವು ಚರ್ಚೆ ಮಾಡೋಣ. ಥ್ಯಾಂಕ್ ಯು.